ಮಹಾದೇವ, ನಿಮ್ಮ ಅಂಗೀಕಾರವನ್ನು ಪಡೆದೇ ನಾನಿಲ್ಲಿಂದ ಮರಳಬೇಕಾಗಿದೆ. ಬ್ರಹ್ಮದೇವ, ಮಹಾವಿಷ್ಣು ಇಬ್ಬರು ನನ್ನನ್ನು ಈ ಕಾರ್ಯಕ್ಕೆಂದೇ ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾರೆ. ನೀವೊಮ್ಮೆ ಸಮ್ಮತಿ ಸೂಚಿಸಿಬಿಟ್ಟರೆ ನಾನು ಹೊರಟು ಬಿಡುತ್ತೇನೆ. ಯಾರಾದರೂ ನೋಡುತ್ತಾರೆ, ನಾನ್ಯಾರೆಂಬ ಅನುಮಾನ ಮೂಡುವುದರೊಳಗಾಗಿ ನಾನು ಇಲ್ಲಿಂದ ಹೊರಟು ಬಿಡುತ್ತೇನೆ. ಮಹರ್ಷಿಗಳೇ, ನೀವೀಗ ನನ್ನ ಮುಂದೆ ಇಟ್ಟಿರುವುದು ಬಹಳ ಸರಳವಾದ ಬೇಡಿಕೆಯೇನಲ್ಲ. ನಾನು ಇಲ್ಲಿಂದ ಮರಳಿದರೂ ಅಥವಾ ಇಲ್ಲೇ ಇದ್ದು ಧ್ಯಾನ ಮಾಡಿದರೂ ಎರಡರ ಪರಿಣಾಮ ಒಂದೇ ಅಲ್ಲವೇ? ಅದು ಹೇಗೆ ಶಿವ? ನಾನಿಲ್ಲಿಗೆ ಬಂದಿರುವ ಉದ್ದೇಶವೇನು? ನಾನು ನನ್ನ ಪಾರ್ವತಿಯ ಜೊತೆಗಿದ್ದು ಅವಳ ನೆನಪುಗಳನ್ನು ಹಸಿರಾಗಿಸಿ ಅವಳೊಂದಿಗೆ ಕೈಲಾಸಕ್ಕೆ ಮರಳುವುದು. ನಾನು ಧ್ಯಾನ ಮಾಡುತ್ತಾ ಕುಳಿತರೆ ಆ ಕೆಲಸ ಮಾಡುವುದು ಯಾವಾಗ? ಈ ಲೋಕದಲ್ಲಿ ಭೌತಿಕವಾಗಿ ಜೊತೆಗಿರಬೇಕು. ಆಗಾಗ ಕಣ್ಣ ಮುಂದೆ ಕಾಣಿಸುತ್ತಿರಬೇಕು. ಕಣ್ಣಿಂದ ಮರೆಯಾದವರು ಮನಸ್ಸಿನಿಂದಲೂ ಮರೆಯಾಗುತ್ತಾರೆ. ನನ್ನ ಧ್ಯಾನವೆಂದರೆ ಅದಕ್ಕೆ ನಿರ್ದಿಷ್ಟಾವಧಿಯೇ ಇಲ್ಲವಲ್ಲ ನಾರದರೆ. ಆದರೆ ಮಹಾದೇವ, ಜಗತ್ತು ನಾಶವಾಗುವ ಹಂತ ತಲುಪಿಬಿಟ್ಟರೆ ಆಗ ಏನು ಮಾಡುವುದು? ಈಗ ನೀವು ಮಾಡುತ್ತಿರುವ ಪ್ರಯತ್ನಗಳಿಗೆ ಅರ್ಥವೇ ಇರುವುದಿಲ್ಲವಲ್ಲ. ಯಾಕಿಲ್ಲ? ಪಾರ್ವತಿಗೆ ನೆನಪುಗಳು ಮರುಕಳಿಸುವುದು, ನಾವಿಬ್ಬರೂ ಕೈಲಾಸಕ್ಕೆ ಮರಳುವುದು ಈಗ ಬಹುಮುಖ್ಯವಾದ ಅಗತ್ಯವಲ್ಲವೇ? ಜಗತ್ತು ಹೀಗೆಯೇ ಇದ್ದರೂ, ಮರುಸೃಷ್ಟಿಯಾದರೂ ನನಗೆ ಮತ್ತು ಪಾರ್ವತಿಗೆ ಮಹತ್ತರ ಹೊಣೆಗಳಿವೆ. ಪಾರ್ವತಿಗೆ ಸರಿಯಾದ ಸಮಯಕ್ಕೆ ನೆನಪುಗಳು ಮರುಕಳಿಸದೇ ಇದ್ದರೆ ಏನಾಗಬಹುದು ಯೋಚಿಸಿದ್ದೀರಾ? ಆದಿಶಕ್ತಿಯೇ ಇಲ್ಲದ ಜಗತ್ತು ಏನಾಗಬಹುದು ಎಂದು ಊಹಿಸಿದ್ದೀರಾ? ನೋಡಿ, ನಾನೀಗ ಈ ಕಾರ್ಯವನ್ನು ಬಿಟ್ಟು ಬೇರೆ ಯಾವ ಕಾರ್ಯವನ್ನೂ ಮಾಡುವುದಿಲ್ಲ. ಕೈಲಾಸದಲ್ಲಿದ್ದಾಗ ಭೂಲೋಕಕ್ಕೆ ಬರಬೇಕು, ಪಾರ್ವತಿಯ ಜೊತೆಗಿರಬೇಕು ಎಂದು ಹೇಳಿದವರೂ ನೀವೇ. ಈಗ ಇಲ್ಲಿದ್ದೇನೆ. ಧ್ಯಾನದ ಕಾರಣ ಕೊಟ್ಟು ನಮ್ಮಿಬ್ಬರ ಮಧ್ಯೆಯ ಅಂತರ ಹೆಚ್ಚಿಸುತ್ತಿರುವವರೂ ನೀವೇ. ನಾನೀಗ ಎಲ್ಲಿಗೂ ಹೋಗುವುದಿಲ್ಲ. ಪಾರ್ವತಿಯ ಜೊತೆಯಲ್ಲೇ ಇರಬೇಕೆನ್ನುವುದು ನನ್ನ ನಿರ್ಧಾರ.